ನಮಸ್ಕಾರ. ಮುಖ್ಯಾಂಶಗಳು. ಕೇಂದ್ರದ ಮಧ್ಯಂತರ ಬಜೆಟ್ ಜನಪರ, ರೈತರು ಮಧ್ಯಮ ವರ್ಗದವರ ಕಲ್ಯಾಣಕ್ಕೆ ಪೂರಕ, ಅರುಣ್ ಜೇಟ್ಲಿ. ಪ್ರಧಾನಿ ನರೇಂದ್ರ ಮೋದಿ ಪಶ್ಚಿಮ ಬಂಗಾಳಕ್ಕೆ ಇಂದು ಭೇಟಿ, ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ಬೆಳೆ ನಷ್ಟ ಪರಿಹಾರಕ್ಕೆ ಕೇಂದ್ರದಿಂದ 1,000 ಕೋಟಿ ರೂಪಾಯಿ ಬಿಡುಗಡೆ, ರೈತರ ಖಾತೆಗಳಿಗೆ ಶೀಘ್ರ ನೇರ ವರ್ಗಾವಣೆ, ಎನ್ಎಚ್ ಶಿವಶಂಕರ ರೆಡ್ಡಿ. ಮುಂಬರುವ ಲೋಕಸಭಾ ಚುನಾವಣೆಗೆ ಜೆಡಿಎಸ್ ಕಾಂಗ್ರೆಸ್ ನಡುವೆ ಮೈತ್ರಿ ಮಾತುಕತೆ ಅಪೂರ್ಣ, ಒಟ್ಟಾಗಿ ಎದುರಿಸಲು ನಿರ್ಧಾರ, ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ. ವಾರ್ತೆಗಳ ವಿವರ. ಹಣಕಾಸು ಸಚಿವ ಪಿಯೂಷ್ ಗೋಯಲ್ ಸಂಸತ್ತಿನಲ್ಲಿ ನಿನ್ನೆ ಮಂಡಿಸಿದ 2019-20 ಸಾಲಿನ ಆಯವ್ಯಯಕ್ಕೆ ಕೇಂದ್ರ ಸಚಿವ ಅರುಣ್ ಜೇಟ್ಲಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. We first announced that the farmer will get input cost plus 50%. ಇದೊಂದು ಅತ್ಯುತ್ತಮವಾದ ಜನಪರ ಬಜೆಟ್ ಆಗಿದ್ದು, ತೆರಿಗೆ ಪಾವತಿಸುವ ವರ್ಗಗಳಿಗೆ ಹೆಚ್ಚಿನ ಪರಿಹಾರ ಕಲ್ಪಿಸಲಾಗಿದೆ ಎಂದಿದ್ದಾರೆ. ತೆರಿಗೆ ವಿನಾಯಿತಿ ಮಿತಿಯನ್ನು ಈ ಮೊದಲು 2 ಲಕ್ಷದಿಂದ 2.5 ಲಕ್ಷಕ್ಕೆ ಹೆಚ್ಚಿಸಲಾಗಿತ್ತು. ಈಗ ಅದನ್ನು 5 ಲಕ್ಷ ರೂಪಾಯಿವರೆಗೆ ವಿಸ್ತರಿಸಿರುವುದು ನೌಕರರ ವರ್ಗಕ್ಕೆ ಪರಿಹಾರ ಸಿಗಲಿದೆ ಎಂದು ತಿಳಿಸಿದ್ದಾರೆ. ಬಜೆಟ್ ರೈತರು ಮತ್ತು ಬಡವರ ಪರವಾಗಿದ್ದು, ಮಧ್ಯಮ ವರ್ಗದವರ ಖರೀದಿ ಸಾಮರ್ಥ್ಯವನ್ನು ಹೆಚ್ಚಿಸುವಂತಾಗಿದೆ. ಹಣಕಾಸು ವ್ಯವಸ್ಥೆ ಅತ್ಯಂತ ಜಾಣ್ಮೆಯಿಂದ ಕೂಡಿದೆ ಎಂದು ಅವರು ಹೇಳಿದ್ದಾರೆ. Consider this, and therefore you can top it up. ಕೇಂದ್ರ ಬಜೆಟ್ ರೈತಪರ, ಮಹಿಳಾ ಸಬಲೀಕರಣ, ಆರೋಗ್ಯಯುಕ್ತ ಮತ್ತು ಸಶಕ್ತ ಭಾರತ ನಿರ್ಮಾಣದ ಮಹತ್ತರ ಗುರಿ ಹೊತ್ತಿದೆ ಎಂದು ಕೇಂದ್ರ ರಾಸಾಯನಿಕ ಹಾಗೂ ರಸಗೊಬ್ಬರ ಖಾತೆ ಸಚಿವ ಡಿವಿ ಸದಾನಂದಗೌಡ ಬಣ್ಣಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಸ್ಥಿರ ಹಾಗೂ ಸ್ವಚ್ಛ ಸರ್ಕಾರ ಆಡಳಿತ ನಡೆಸುತ್ತಿದ್ದು, ದೇಶದ ಪ್ರಗತಿಗೆ ಪೂರಕವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗುತ್ತಿದೆ. ಬಜೆಟ್ನಲ್ಲಿ ರಸಗೊಬ್ಬರ ಸಬ್ಸಿಡಿಗೆ 50,164 ಕೋಟಿ ರೂಪಾಯಿ ಅನುದಾನ ಮೀಸಲಿರಿಸಿರುವುದು ಉತ್ತಮ ಬೆಳವಣಿಗೆ ಎಂದು ಹೇಳಿದ್ದಾರೆ. ಹಣಕಾಸು ಸಚಿವ ಪಿಯೂಷ್ ಗೋಯಲ್ ಸಂಸತ್ತಿನಲ್ಲಿ ನಿನ್ನೆ ಮಂಡಿಸಿದ ಕೇಂದ್ರ ಮಧ್ಯಂತರ ಆಯವ್ಯಯ ಪತ್ರಕ್ಕೆ ರಾಜ್ಯದಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಹುಬ್ಬಳ್ಳಿಯಲ್ಲಿ ವ್ಯಾಪಾರಿ ಬಸಪ್ಪ ಬೆಂಡಿಗೇರಿ ಪ್ರತಿಕ್ರಿಯಿಸಿ, 5 ಲಕ್ಷ ರೂಪಾಯಿವರೆಗೂ ತೆರಿಗೆ ವಿನಾಯಿತಿ ನೀಡಿರುವುದು ಒಳ್ಳೆಯ ಬೆಳವಣಿಗೆ ಎಂದು ಹೇಳಿದರು. ಇನ್ಕಮ್ ಫ್ರೀ ಮಾಡಿದ್ದಾರೆ ಬಜೆಟ್ನಲ್ಲಿ. ಈಗ ಮಿಡ್ಲ್ ಫ್ಯಾಮಿಲಿ ಅವರಿಗೆ ಒಳ್ಳೆಯದಾಗಿದೆ. ಇದರಿಂದ ಇನ್ಕಮ್ ಟ್ಯಾಕ್ಸ್ ನಲ್ಲಿ ಇನ್ನೋರ್ವ ವ್ಯಾಪಾರಿ ದಿನೇಶ್ ರಾಥೋಡ್, ಸಣ್ಣ ಪುಟ್ಟ ವ್ಯಾಪಾರದಾರರಿಗೆ ಬಜೆಟ್ನಲ್ಲಿ ಅನೇಕ ಅನುಕೂಲ ಕಲ್ಪಿಸಲಾಗಿದೆ ಎಂದರು. ಒಂದು ಬೆನಿಫಿಟ್ ಕೊಟ್ಟು ಒಂದು ಚಲೋ ಒಳ್ಳೆ ಕೆಲಸ ಮಾಡಿದ್ದಾರೆ. ಮೊದಲು 2.5 ಲಕ್ಷ ರೂಪಾಯಿವರೆಗೂ. ಸ್ಥಳೀಯರಾದ ಎನ್ಎಸ್ ಬಡಿಗೇರ್, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಎಲ್ಲರನ್ನೂ ಸಮಾನ ರೀತಿ ನೋಡಲು ಮುಂದಾಗಿರುವುದು ಶ್ಲಾಘನೀಯ ಎಂದರು. ಮಧ್ಯಮ ವರ್ಗದ ಜನರು ಹಾಗೂ ವ್ಯಾಪಾರಸ್ಥರು ಹಾಗೂ ಇವರಿಗೆಲ್ಲ ಒಂದು ಉತ್ತಮ ಅನುಕೂಲ ಆಗಲಿದೆ. ವರ್ತಕ ಪ್ರದೀಪ್ ಜೈನ್, ಮಧ್ಯಮ ವರ್ಗದ ಜನರಿಗೆ ಬಜೆಟ್ ಅನುಕೂಲವಾಗಿದೆ ಎಂದು ಹೇಳಿದರು. मिडिल क्लास लोगों के लिए जो इनकम टैक्स एग्जामिनेशन की सीमा 2.5 लाख थी, उसको बढ़ा के 5 लाख किया है. उससे मेरे हिसाब से मिडिल क्लास लोगों को बहुत ही फायदा होने वाला है. ಮತ್ತೊಬ್ಬ ವರ್ತಕ ವಿಕ್ರಮ್ ಜೈನ್, ತೆರಿಗೆ ವಿನಾಯಿತಿಯನ್ನು 2.5 ರಿಂದ 5 ಲಕ್ಷ ರೂಪಾಯಿವರೆಗೆ ವಿಸ್ತರಿಸಿರುವುದು ಒಳ್ಳೆಯ ಬೆಳವಣಿಗೆ ಎಂದರು. ಇದಕ್ಕಿಂತ ಬಿಸಿನೆಸ್ ಮ್ಯಾನಿಗೆ, ಸಣ್ಣವರು ಚಿಕ್ಕಪುಟ್ಟವರು ಬಿಸಿನೆಸ್ ಮ್ಯಾನಿಗೆ ಮತ್ತು ಎಲ್ಲರ ಬಿಸಿನೆಸ್ ಮ್ಯಾನಿಗೆ ಬಹಳ ಇಫೆಕ್ಟ್ ಬಿದ್ದಿದೆ. ಎಲ್ಲ ಚೆನ್ನಾಗಿದೆ. ಕೇಂದ್ರ ಸರ್ಕಾರ ಶಿವಮೊಗ್ಗದ ಪ್ರಗತಿಪರ ರೈತ ಸಿದ್ದಲಿಂಗಯ್ಯ, ಬಜೆಟ್ನಲ್ಲಿ ರೈತರ ಖಾತೆಗೆ 6,000 ರೂಪಾಯಿ ಜಮಾವಣೆ ಮಾಡುವುದಾಗಿ ಪ್ರಕಟಿಸಿರುವುದು ರೈತರಿಗೆ ವರದಾನವಾಗಿದೆ ಎಂದು ಹೇಳಿದ್ದಾರೆ. ಗೃಹಿಣಿ ಅನಿತಾ, ರೈತರಿಗೆ ನೆರವಾಗುವಂತಹ ಬಜೆಟ್ ಇದಾಗಿದ್ದು, ಪ್ರಧಾನಿ ನರೇಂದ್ರ ಮೋದಿ ಅವರು ಅನುಕೂಲವಾಗುವಂತಹ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಎಂದರು. ಹೊಸನಗರ ರೈತ ಆನಾ ವಿಜೇಂದ್ರ ರಾವ್, ರೈತರಿಗೆ ಪ್ರೋತ್ಸಾಹ ಧನ ಘೋಷಿಸಿರುವುದು ಸಂತಸ ತಂದಿದೆ ಎಂದರು. ನಮ್ಮಂತ ಸಣ್ಣ ರೈತರಿಗೆ ಬಹಳಷ್ಟು ಲಾಭ ಆಗ್ತಾ ಇದೆ. ಅದಲ್ಲದೆ ಕೂಡ ಅವರು ಇವತ್ತಿನ ಮಂಡಿಸತಕ್ಕಂಥ ಬಜೆಟ್ ನಲ್ಲಿ ಸರ್ವಸ್ಪರ್ಶಿಯಾಗಿದೆ ಅಂತ ಹೇಳಲಿಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಪಶ್ಚಿಮ ಬಂಗಾಳಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಇಂದು 1 ದಿನದ ಪ್ರವಾಸ ಕೈಗೊಳ್ಳಲಿದ್ದಾರೆ. ಭೇಟಿಯ ವೇಳೆ ಅವರು ದುರ್ಗಾಪುರ್ನಲ್ಲಿ ಅಂದಾಲ್, ಸೈಂತಿಯಾ, ಪಕೋರ್, ಮಾಲ್ಡಾ ನಡುವಿನ 294 ಕಿಲೋಮೀಟರ್ ಉದ್ದದ ರೈಲ್ವೆ ವಿದ್ಯುತ್ ಮಾರ್ಗವನ್ನು ಲೋಕಾರ್ಪಣೆ ಮಾಡಲಿದ್ದಾರೆ.
ದುರ್ಗಾಪುರ್ ಮತ್ತು ರಾಠೂರ್ ನಗರದಲ್ಲಿ ಸಾರ್ವಜನಿಕ ಸಭೆ ಉದ್ದೇಶಿಸಿ ಪ್ರಧಾನಿ ಭಾಷಣ ಮಾಡಲಿದ್ದಾರೆ. प्रधानमंत्री आज बोंग ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಕೃಷಿ ಸಚಿವ ಎನ್ಎಚ್ ಶಿವಶಂಕರ ರೆಡ್ಡಿ ನಿನ್ನೆ ಬರ ಪರಿಸ್ಥಿತಿ ಅಧ್ಯಯನ ನಡೆಸಿದರು. ರೈತರ ಜಮೀನುಗಳಿಗೆ ಭೇಟಿ ನೀಡಿ ಬರ ಪರಿಹಾರ ಕಾಮಗಾರಿಗಳಿಗೆ ಕೈಗೊಂಡಿರುವ ಕೃಷಿ ಹೊಂಡಗಳನ್ನು ಪರಿಶೀಲಿಸಿದರು. ನಂತರ ಈಗಾಗಲೇ ಕೃಷಿ ಇಲಾಖೆ ಬೆಳೆ ನಷ್ಟದ ಬಗ್ಗೆ ಅಂದಾಜು ಮಾಡಿದ್ದು, ಕೇಂದ್ರ ಸರ್ಕಾರ 1,000 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದು, ಈ ತಿಂಗಳಲ್ಲಿ ರೈತರ ಖಾತೆಗಳಿಗೆ ನೇರ ವರ್ಗಾವಣೆ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಯಾವ ಸಂದರ್ಭದಲ್ಲಿ ನಾವು ಗುರುತಿನ ಚೀಟಿಯನ್ನು ತೋರಿಸಿದ್ರೆ ನಮ್ಮ ಇಲಾಖೆಯಲ್ಲಿ ಬರ್ತಕ್ಕಂಥ ಏನು ಸವಲತ್ತುಗಳಿದೆ ಅದು ನೇರವಾಗಿ ತಮಗೆ ಬಳಿಕ ಕೃಷಿ ಭಾಗ್ಯ ಯೋಜನೆಯ ರೈತರೊಂದಿಗೆ ಸಂವಾದ ನಡೆಸಿ ಕೃಷಿ ಹೊಂಡಗಳ ನಿರ್ಮಾಣಕ್ಕೆ ಸರ್ಕಾರ ಪ್ರತಿ ವರ್ಷ 50 ಕೋಟಿ ರೂಪಾಯಿ ಬಿಡುಗಡೆ ಮಾಡುತ್ತಿದ್ದು, 2015-16ನೇ ಸಾಲಿನಿಂದ ಈವರೆಗೆ ಸುಮಾರು 2.5 ಲಕ್ಷ ಕೃಷಿ ಹೊಂಡಗಳನ್ನು ನಿರ್ಮಿಸಲಾಗಿದೆ. ಮುಂದಿನ ಬಜೆಟ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಕೃಷಿ ಹೊಂಡಗಳನ್ನು ನಿರ್ಮಿಸಲು ತೀರ್ಮಾನಿಸಲಾಗುವುದು ಎಂದು ಹೇಳಿದರು. ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿ ನಿನ್ನೆ ಕಂದಾಯ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಆರ್.ವಿ. ದೇಶಪಾಂಡೆ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಅಧಿಕಾರಿಗಳಿಂದ ಅಭಿವೃದ್ಧಿ ಬಗ್ಗೆ ಮಾಹಿತಿ ಪಡೆದರು. ಆಗಬೇಕಾದ ಕಾರ್ಯಕ್ರಮಗಳ ಬಗ್ಗೆ ಆದೇಶ ನೀಡಿದರು. ನಂತರ ಡಿಡಿ ನ್ಯೂಸ್ನೊಂದಿಗೆ ಸಚಿವರು ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಸಿದ್ದು, ಉತ್ತರ ಕನ್ನಡ ಜಿಲ್ಲೆಗೆ ರಾಜ್ಯ ಸರ್ಕಾರ ಒಟ್ಟು 40 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದೆ. ಮಾರ್ಚ್ ಅಂತ್ಯಕ್ಕೆ ಬಾಕಿ ಇರುವ ಎಲ್ಲಾ ಕಾಮಗಾರಿಗಳನ್ನು ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ತಿಳಿಸಿದರು. ಬಳಿಕ ಕಾರವಾರ ನಗರಸಭೆಯು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಹೊಸ ಕಟ್ಟಡಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು. ಶಾಸಕರಾದ ರೂಪಾಲಿ ನಾಯಕ್ ರಸ್ತೆ ಬದಿ ಬೀದಿ ವ್ಯಾಪಾರಿಗಳಿಗೆ ಸಾಲದ ಗುರುತಿನ ಚೀಟಿ ವಿತರಿಸಿದರು. ಮತ್ತು ಎನ್ಡಿಆರ್ಎಫ್ದಲ್ಲಿ 40 ಕೋಟಿ ರೂಪಾಯಿ ಬೇರೆ ಬೇರೆ ರಸ್ತೆ, ಬ್ರಿಡ್ಜು, ಶಾಲೆ ಬಾಕಿ ಎಲ್ಲ ಹಾಳಾಗದಕ್ಕೆ ಕೊಟ್ಟಿದ್ದೇವೆ. ಮುಂಬರುವ ಲೋಕಸಭಾ ಚುನಾವಣೆಗೆ ಜೆಡಿಎಸ್ ಕಾಂಗ್ರೆಸ್ ನಡುವೆ ಸ್ಥಾನ ಹಂಚಿಕೆಯ ಮಾತುಕತೆಗಳು ಇನ್ನೂ ಅಂತಿಮಗೊಂಡಿಲ್ಲ ಎಂದು ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಬೆಂಗಳೂರಿನಲ್ಲಿ ನಿನ್ನೆ ಹೇಳಿದ್ದಾರೆ. ಎರಡೂ ಪಕ್ಷಗಳು ಒಟ್ಟಾಗಿ ಚುನಾವಣೆ ಎದುರಿಸಲು ನಿರ್ಧರಿಸಲಾಗಿದೆ. ಆದರೆ ಈ ಸಂಬಂಧ ಇನ್ನೂ ಯಾವುದೇ ಚರ್ಚೆ ಅಥವಾ ಒಪ್ಪಂದ ಆಗಿಲ್ಲ. ಮಾಧ್ಯಮಗಳಲ್ಲಿ ಬರುತ್ತಿರುವ ವರದಿ ನಿರಾಧಾರ ಎಂದರು. ತಮ್ಮ ಪುತ್ರ ನಿಖಿಲ್ ಕುಮಾರ್ ಸಿನಿಮಾದಲ್ಲಿ ತೊಡಗಿಸಿಕೊಂಡಿದ್ದು, ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡುವ ಬಗ್ಗೆ ಇದನ್ನು ಕಾಂಗ್ರೆಸ್ಗೆ ಬಿಟ್ಟುಕೊಡುವ ಪ್ರಶ್ನೆಯೇ ಇಲ್ಲ. ಈ ಕ್ಷೇತ್ರದಿಂದ ಮಾಜಿ ಸಂಸದ ದಿವಂಗತ ಅಂಬರೀಶ್ ಅವರ ಪತ್ನಿ ಸುಮಲತಾ ಅವರು ಸ್ಪರ್ಧೆ ಮಾಡುವ ವಿಷಯ ತಮಗೆ ತಿಳಿದಿಲ್ಲ ಎಂದು ಹೇಳಿದರು. ಒಂದು ಕೆಲಸಗಳು ಏನು ನಡೀತಾ ಇತ್ತು, ಅದರ ಹಿನ್ನೆಲೆಯಲ್ಲೇ ನಾನು ಈ ರವಿ ಪೂಜಾರಿ ಅವರ ವಿಷಯಕ್ಕೆ ನಾನು ತರತಕ್ಕಂಥದ್ದು ಕರ್ನಾಟಕ, ಮಹಾರಾಷ್ಟ್ರ, ಕೇರಳ, ಗುಜರಾತ್ ರಾಜ್ಯ ಸಾರ್ವಜನಿಕರಿಗೆ ಜೀವ ಬೆದರಿಕೆ ಹಾಕಿ ಭಯದ ವಾತಾವರಣ ನಿರ್ಮಾಣ ಮಾಡಿದ ಭೂಗತ ಪಾತಕಿ ರವಿ ಪೂಜಾರಿ ಪತ್ತೆಗೆ ರಾಜ್ಯ ಪೊಲೀಸರು ಬಲೆ ಬೀಸಿದ್ದರು. ಗುಪ್ತಚರ ಮಾಹಿತಿ ಆಧರಿಸಿ ಆತ ಸೆನೆಗಲ್ ದೇಶದಲ್ಲಿರುವುದು ಖಚಿತವಾಗಿತ್ತು. ಅಲ್ಲಿನ ಭಾರತೀಯ ರಾಯಭಾರಿಗಳು ಮತ್ತು ಆ ದೇಶದ ಗೃಹ ಸಚಿವರು ಪ್ರಧಾನಿ ಜೊತೆ ಚರ್ಚೆ ನಡೆಸಿ ಜನವರಿ 19ರಂದೇ ಬಂಧಿಸಲಾಗಿದೆ. ಆತನನ್ನು ರಾಜ್ಯಕ್ಕೆ ಕರೆತರುವ ಜೊತೆಗೆ ಆತನ ಬೆಂಬಲಿಗರಿಗೆ ಕಡಿವಾಣ ಹಾಕುವುದಾಗಿ ತಿಳಿಸಿದರು. ಮುಂಬರುವ ಲೋಕಸಭಾ ಚುನಾವಣೆಗೆ ಬಿಜೆಪಿಯನ್ನು ಸಜ್ಜುಗೊಳಿಸುವ ನಿಟ್ಟಿನಲ್ಲಿ ಇದೇ ತಿಂಗಳ 21ರಂದು ಚಿಕ್ಕಬಳ್ಳಾಪುರದಲ್ಲಿ ಆಯೋಜಿಸಿರುವ ಬೂತ್ ಮಟ್ಟದ ಕಾರ್ಯಕರ್ತರ ಸಭೆಯಲ್ಲಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಭಾಗವಹಿಸಲಿದ್ದಾರೆ ಎಂದು ರಾಜ್ಯ ಬಿಜೆಪಿ ಕಾರ್ಯದರ್ಶಿ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಕೋಲಾರದಲ್ಲಿ ನಿನ್ನೆ ತಿಳಿಸಿದ್ದಾರೆ. ಸಭೆಯಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬೂತ್ ಮಟ್ಟದ ಸುಮಾರು 8,000ಕ್ಕೂ ಹೆಚ್ಚು ಕಾರ್ಯಕರ್ತರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಎಂದರು. 2,000ಕ್ಕೂ ಹೆಚ್ಚು ಯುವ ಪ್ರತಿನಿಧಿಗಳನ್ನೊಳಗೊಂಡ ಯುವ ಸಂಸತ್ ಸಭೆಯನ್ನು ಆಯೋಜಿಸುವ ಮೂಲಕ ಸಂಸದರ ಜವಾಬ್ದಾರಿಗಳನ್ನು ಯುವಕರಿಗೆ ತಿಳಿಸುವ ಉದ್ದೇಶ ಹೊಂದಿರುವುದಾಗಿ ಅವರು ಹೇಳಿದರು. ರಾಜ್ಯ ವಿಧಾನಮಂಡಲ ಅಧಿವೇಶನ ಇದೇ ತಿಂಗಳ 6ರಿಂದ ಆರಂಭವಾಗಲಿದ್ದು, ರಾಜ್ಯಪಾಲ ವಜೂಭಾಯಿ ವಾಲಾ ಜಂಟಿ ಅಧಿವೇಶನವನ್ನುದ್ದೇಶಿಸಿ ಭಾಷಣ ಮಾಡಲಿದ್ದಾರೆ.
ಈ ಹಿನ್ನೆಲೆಯಲ್ಲಿ ವಿಧಾನಸಭಾಧ್ಯಕ್ಷ ರಮೇಶ್ ಕುಮಾರ್ ಮತ್ತು ವಿಧಾನ ಪರಿಷತ್ ಸಭಾಪತಿ ಕೆ ಪ್ರತಾಪ್ ಚಂದ್ರ ಶೆಟ್ಟಿ ರಾಜಭವನದಲ್ಲಿ ನಿನ್ನೆ ರಾಜ್ಯಪಾಲರನ್ನು ಭೇಟಿ ಮಾಡಿ ಜಂಟಿ ಅಧಿವೇಶನಕ್ಕೆ ಆಹ್ವಾನಿಸಿದರು. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ನಿನ್ನೆ ಬಹು ರಾಷ್ಟ್ರೀಯ ಕಂಪನಿಗಳಲ್ಲಿ ಕೆಲಸ ಮಾಡುವ ಸಾಫ್ಟ್ವೇರ್ ಇಂಜಿನಿಯರುಗಳಿಗೆ ಮತದಾನದ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಎಲೆಕ್ಟ್ರಾನಿಕ್ ಸಿಟಿ ಡೆವಲಪ್ಮೆಂಟ್ ಟೌನ್ಶಿಪ್ ಹಾಗೂ ಚುನಾವಣಾ ಆಯೋಗದ ಸಹಭಾಗಿತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಚುನಾವಣಾ ಅಧಿಕಾರಿಗಳು ಪಾಲ್ಗೊಂಡು ಮತದಾನದ ಬಗ್ಗೆ ಇದ್ದ ಗೊಂದಲಗಳನ್ನು ನಿವಾರಣೆ ಮಾಡಿದರು. ಮಿತ್ರರನ್ನ ಭೇಟಿ ಮಾಡಿ ಚುನಾವಣೆಯ ಬಗ್ಗೆ, ಚುನಾವಣಾ ಮಹತ್ವದ ಬಗ್ಗೆ ಮತ್ತು ಡಿಡಿ ನ್ಯೂಸ್ನೊಂದಿಗೆ ಬೆಂಗಳೂರು ದಕ್ಷಿಣ ಅಧೀನ ಚುನಾವಣಾಧಿಕಾರಿ ವಿಶ್ವನಾಥ್ ಸಮಾಜದ ಎಲ್ಲಾ ವರ್ಗದ ಜನರನ್ನು ಭೇಟಿ ಮಾಡಿ ಚುನಾವಣೆಯಲ್ಲಿ ಪಾಲ್ಗೊಳ್ಳುವ ಬಗ್ಗೆ ಹಾಗೂ ಮತದಾನ ಗುರುತಿನ ಚೀಟಿ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ ಎಂದು ತಿಳಿಸಿದರು. ತನ್ನ ವೋಟರ್ ಐಡಿನ, ತನ್ನ ಮತದಾನದ ಹಕ್ಕನ್ನು ಪಡಿಬೇಕಾದ್ರೆ ನಾವು ಏನೇನು ಕ್ರಮ ಇದೆ, ಫಾರಂ 6, 7, 8, 80 ಬಗ್ಗೆ ಹೇಳಿದ್ದೀನಿ. ತುಂಬಾ ಜನ ಹೊರಗಡೆ ಎಲೆಕ್ಟ್ರಾನಿಕ್ ಸಿಟಿ ಡೆವಲಪ್ಮೆಂಟ್ ಟೌನ್ಶಿಪ್ ಅಧ್ಯಕ್ಷೆ ರಮಾ ಪ್ರತಿಯೊಬ್ಬರೂ ಚುನಾವಣೆಯಲ್ಲಿ ಪಾಲ್ಗೊಂಡು ಕಡ್ಡಾಯವಾಗಿ ಮತ ಚಲಾಯಿಸುವಂತೆ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ಹೇಳಿದರು. ಎಲ್ಲರಿಗೂ ವೋಟ್ ಮಾಡಬೇಕು ಅಂತ ಒಂದು ಹುಮ್ಮಸ್ಸು, ಒಂದು ಉತ್ಸಾಹ ಬರಬೇಕು. ಏನಾಗುತ್ತೆ ಅಂತಂದ್ರೆ ಅವ್ರ ಹತ್ರ ವೋಟರ್ ಐಡಿ ಇಲ್ಲ ಅಂತ ಅರ್ಧ ಜನ ಬರಲ್ಲ, ಅಥವಾ ವೋಟರ್ ಐಡಿ ಇದ್ರೂ ಎಲ್ಲ ಊರಿಗೆ ಹೋಗ್ತೀವಿ ಆ ಥರ ಎಲ್ಲ ಹೇಳ್ತಿದ್ದಾರೆ. ವಿ ವಾಂಟ್ ಟು ರಿಯಲಿ ಮೇಕ್ ಪೀಪಲ್ feel it is an important right that they have to vote. ಎಲ್ಲರೂ ವೋಟ್ ಮಾಡಲೇಬೇಕು ಅಂತ. ಬೆಂಗಳೂರಿನಲ್ಲಿ ನಿನ್ನೆ ಆಯೋಜಿಸಿದ್ದ ಮಡಿವಾಳ ಮಾಚಿದೇವ ಜಯಂತಿಯನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕಿ ಕೆಎಂ ಜಾನಕಿ ಉದ್ಘಾಟಿಸಿ ಮಾಚಿದೇವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ಕರ್ನಾಟಕ ಲೋಕಸೇವಾ ಆಯೋಗದ ಸದಸ್ಯ ಎಚ್ ರವಿಕುಮಾರ್, ಮಾಧ್ಯಮ ಅಕಾಡೆಮಿ ಅಧ್ಯಕ್ಷ ಸಿದ್ದರಾಜು, ರಾಜ್ಯ ಮಡಿವಾಳ ಸಂಘದ ಅಧ್ಯಕ್ಷ ಸಿ ನಂಜಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಕೆಎಂ ಜಾನಕಿ ಶ್ರೇಷ್ಠ ವಚನಕಾರರಾಗಿದ್ದ ಮಡಿವಾಳ ಮಾಚಿದೇವರ ವಚನಗಳು ಇಂದಿಗೂ ಪ್ರಸ್ತುತವಾಗಿದೆ. 12ನೇ ಶತಮಾನದಲ್ಲಿ ಪ್ರಮುಖ ಸಮಾಜ ಸುಧಾರಕರಾಗಿದ್ದ ಅವರ ವಚನಗಳ ಆಶಯಗಳನ್ನು ಪ್ರತಿಯೊಬ್ಬರೂ ಅಳವಡಿಸಿಕೊಳ್ಳಬೇಕು ಎಂದರು. ಆ ಚಳವಳಿ ಕೊಟ್ಟ ಹಲವಾರು ಅಮೂಲ್ಯ ರತ್ನಗಳಲ್ಲಿ ನಮ್ಮ ಮಹಾಶರಣರಾದ ಇದಕ್ಕೂ ಮುನ್ನ ಗಾಯಕರು ಗೀತ ಗಾಯನ ಪ್ರಸ್ತುತಪಡಿಸಿದರು. ಇಂದಿನ ಪತ್ರಿಕೆಗಳ ಎಣುಕು ನೋಟ. ಬಜೆಟ್ 2019-20 ಅಚ್ಚೇ ದಿನ್ ಆ ಗಯಾ. ಷರತ್ತು ಅನ್ವಯ ರೈತ, ಬಡ, ಮಧ್ಯಮ ವರ್ಗಕ್ಕೆ ಬಜೆಟ್ ಬಂಪರ್. ಆದಾಯ ತೆರಿಗೆ ಮಿತಿ 5 ಲಕ್ಷ ರೂಪಾಯಿಗೆ ಏರಿಕೆ. ಅನ್ನದಾತರ ಖಾತೆಗೆ 6,000 ರೂಪಾಯಿ. 10 ಕೋಟಿ ಕಾರ್ಮಿಕರಿಗೆ 3,000 ರೂಪಾಯಿ ಪಿಂಚಣಿ ಭಾಗ್ಯ. ಬಜೆಟ್ ಸಮೃದ್ಧ ಭಾರತದ ಟ್ರೇಲರ್. ಸಮಾಜದ ಎಲ್ಲಾ ವರ್ಗದ ಜನರನ್ನು ಬಜೆಟ್ ಮುಟ್ಟಿದೆ. ಗೋಯಲ್ ಬಜೆಟ್ಗೆ ಮೋದಿಯ ಮೆಚ್ಚುಗೆ. ಕಿಸಾನ್ ನಿಧಿ ಒಂದು ಐತಿಹಾಸಿಕ ಕ್ರಮ. 5 ಎಕರೆಗಿಂತ ಕಡಿಮೆ ಭೂಮಿ ಇರುವ ರೈತರಿಗೆ ಪ್ರಯೋಜನ. ರಕ್ಷಣಾ ಕ್ಷೇತ್ರಕ್ಕೆ 3.5 ಲಕ್ಷ ಕೋಟಿ. ಸೇನಾ ಸೇವಾ ವೇತನ ಹೆಚ್ಚಳ. ಸೈನಿಕರಿಗೆ ಮೊದಲ ಆದ್ಯತೆ. ಮೋದಿ ಬಜೆಟ್ಗೆ ಉದ್ಯಾನ ನಗರಿ ಖುಷ್. ಉಜ್ವಲ ಯೋಜನೆ, ಹೆರಿಗೆ ರಜೆ ಹೆಚ್ಚಳಕ್ಕೆ ಸಂತಸ. ಪಿಂಚಣಿ, ಗ್ರಾಚ್ಯುಟಿಗೆ ದುಡಿಯುವ ವರ್ಗ ಫಿದಾ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಮೆಟ್ರೋ 2ನೇ ಹಂತಕ್ಕೆ 1,012 ಕೋಟಿ ಅನುದಾನ. ನಗರದಲ್ಲಿ ಭೀಕರ ವಿಮಾನ ಅವಘಡ. ಟೇಕ್ ಆಫ್ ವೇಳೆ ಮಿರಾಜ್ 2000 ಯುದ್ಧ ವಿಮಾನ ಪತನ. 2 ಪೈಲಟ್ಗಳ ದುರ್ಮರಣ. ಅಂತಿಮ ಏಕದಿನ ಪಂದ್ಯ ಗೆದ್ದ ಕಿವೀಸ್. ಮಿಥಾಲಿ ಪಡೆಗೆ 2-1 ಸರಣಿ ಗೆಲುವು. ಮಹಿಳೆಯರಿಗೆ ತಪ್ಪಿದ ಕ್ಲೀನ್ ಸ್ವೀಪ್. ಡೇವಿಸ್ ಕಪ್ ಇಟಲಿಗೆ 2-0 ಮುನ್ನಡೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರದ ಮಧ್ಯಂತರ ಬಜೆಟ್ ಜನಪರ. ರೈತರು, ಮಧ್ಯಮ ವರ್ಗದವರ ಕಲ್ಯಾಣಕ್ಕೆ ಪೂರಕ. ಅರುಣ್ ಜೇಟ್ಲಿ. ಪ್ರಧಾನಿ ನರೇಂದ್ರ ಮೋದಿ ಪಶ್ಚಿಮ ಬಂಗಾಳಕ್ಕೆ ಇಂದು ಭೇಟಿ. ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ಬೆಳೆ ನಷ್ಟ ಪರಿಹಾರಕ್ಕೆ ಕೇಂದ್ರದಿಂದ 1,000 ಕೋಟಿ ರೂಪಾಯಿ ಬಿಡುಗಡೆ. ರೈತರ ಖಾತೆಗಳಿಗೆ ಶೀಘ್ರ ನೇರ ವರ್ಗಾವಣೆ. ಎನ್ಎಚ್ ಶಿವಶಂಕರ ರೆಡ್ಡಿ. ಮುಂಬರುವ ಲೋಕಸಭಾ ಚುನಾವಣೆಗೆ ಜೆಡಿಎಸ್ ಕಾಂಗ್ರೆಸ್ ನಡುವೆ ಮೈತ್ರಿ ಮಾತುಕತೆ ಅಪೂರ್ಣ. ಒಟ್ಟಾಗಿ ಎದುರಿಸಲು ನಿರ್ಧಾರ. ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ.
ನಮ್ಮ ಮುಂದಿನ ವಾರ್ತಾ ಪ್ರಸಾರ ಬೆಳಗ್ಗೆ 11 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.